ನೀವೇನಾದ್ರೂ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಕ್ಕೆ ಬೆಂಗಳೂರಿನ ಸುತ್ತಮುತ್ತಲೇ ರೆಸಾರ್ಟ್ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಮೊದಲು ಈ ರೀಲ್ನ ಸೇವ್ ಮಾಡ್ಕೊಳ್ಳಿ. ರೀಸೆಂಟ್ ಆಗಿ ನಾನು ನಮ್ಮ ಫ್ರೆಂಡ್ ವೀಕೆಂಡ್ ನ ಸ್ಪೆಂಡ್ ಮಾಡಕ್ಕೆ ಅಂತ ಬೆಂಗಳೂರಿಂದ ಹೊರಟು ಕನಕಪುರ ರೋಡ್ ಆರೋಹಳ್ಳಿ ಹತ್ರ ಇರೋ ಹಿಡನ್ ಐಲ್ಯಾಂಡ್ ಅನ್ನೋ ರೆಸಾರ್ಟ್ ಗೆ ಹೋಗಿದ್ವಿ. ಒಳಗಡೆ ಹೋಗಿ ಚೆಕ್ ಇನ್ ಆದ್ವಿ. ರೆಸಾರ್ಟ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ನನಗೆ ಮೊದಲಾಗಿ ಇಷ್ಟ ಆಗಿದ್ದಂತೂ ಇಲ್ಲಿರೋಂತ ಆಂಬಿಯನ್ಸ್, ಸುತ್ತಮುತ್ತ ಫುಲ್ ಮಾವಿನ ತೋಟ ಇದೆ, ಒಂದೊಳ್ಳೆ ಫಾರೆಸ್ಟ್ ಫೀಲ್ ಕೊಡುತ್ತೆ. ನಾವು ವೆಲ್ಕಮ್ ಡ್ರಿಂಕ್ಸ್ ಕುಡಿದು ಅಲ್ಲಿಂದ ಸೀದಾ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋದ್ವಿ. ಈ ರೆಸಾರ್ಟ್ ಅಲ್ಲಿ ಆಕ್ವಾ ಜುಂಬಾ ಅಂತ ಹೊಸ ಆಕ್ಟಿವಿಟಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಪೂಲ್ ಅಲ್ಲಿ ಎಂಜಾಯ್ ಮಾಡಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ನೀವೇನಾದ್ರೂ ಇಲ್ಲಿಗೆ ವಿಸಿಟ್ ಮಾಡಿದ್ರೆ ಮಿಸ್ ಮಾಡ್ದಂಗೆ ಈ ಆಕ್ಟಿವಿಟಿನ ಟ್ರೈ ಮಾಡಿ. ಅಲ್ಲಿಂದ ಬಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ, ತುಂಬಾನೇ ಚೆನ್ನಾಗಿತ್ತು. ಇದನ್ನ ಕರಗ್ಸೋಣ ಅಂತ ಆಕ್ಟಿವಿಟೀಸ್ ಕಡೆಗೆ ಹೋದ್ವಿ. ಫಸ್ಟ್ ಹೋಗಿದ್ದೆ ಕ್ರಿಕೆಟ್ ಗ್ರೌಂಡ್ ಗೆ, ಕ್ರಿಕೆಟ್ ಆಡೋಣ ಅಂತ. ಕ್ರಿಕೆಟ್ ಎಲ್ಲ ಆಡದ್ಮೇಲೆ ಅಲ್ಲಿಂದ ರೋಪ್ ಆಕ್ಟಿವಿಟೀಸ್ ಆಡಕ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇದಂತೂ ಸಖತ್ ಥ್ರಿಲ್ಲಿಂಗ್ ಆಗಿತ್ತು. ತಿಂದಿದ್ದೆಲ್ಲ ಅಲ್ಲೇ ಡೈಜೆಸ್ಟ್ ಆಗೋಯ್ತು ನಮ್ಗೆ. ನೆಕ್ಸ್ಟ್ ಅಲ್ಲಿಂದ ಸ್ಕೈ ಸೈಕ್ಲಿಂಗ್ ಆಡ್ಕೊಂಡೆ, ಇದು ಕೂಡ ತುಂಬಾನೇ ಚೆನ್ನಾಗಿತ್ತು. ಅಷ್ಟೇ ಅಲ್ಲದೆ ಈ ರೆಸಾರ್ಟ್ ಅಲ್ಲಿ ಟಾರ್ಗೆಟ್ ಶೂಟ್, ಕೇರಮ್, ಆರ್ಚರಿ, ಟೇಬಲ್ ಟೆನ್ನಿಸ್ ಅಂತ ತುಂಬಾನೇ ಇಂಡೋರ್ ಆಕ್ಟಿವಿಟೀಸ್ ಇತ್ತು. ಎಲ್ಲಾನು ಕೂಡ ಆಡಕ್ಕೆ ಸಖತ್ತಾಗಿತ್ತು. ನೈಟ್ ಆದ್ಮೇಲೆ ರೆಸಾರ್ಟ್ ಎಂಜಾಯ್ ಮಾಡಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಯಾಕೆ ಗೊತ್ತಾ, ಇಲ್ಲಿರೋ ಡಿಜೆ ಫ್ಲೋರ್ ಮತ್ತೆ ನೆಕ್ಸ್ಟ್ ಲೆವೆಲ್ ಸೌಂಡ್ ಅಂತಾನೆ ಹೇಳ್ತೀನಿ. ನಿಮ್ ಫ್ರೆಂಡ್ಸ್ ಜೊತೆಗೆ ಒಂದೊಳ್ಳೆ ಸಾಂಗ್ ಗೆ ಒಂದೊಳ್ಳೆ ಸ್ಟೆಪ್ ಹಾಕಕ್ಕೆ ಮಾಡಿಸಿದ ಜಾಗನ ಇದು. ನೀವು ಇನ್ನೂ ಈ ರೆಸಾರ್ಟ್ ಅಲ್ಲಿ ಸ್ಟೇ ಮಾಡ್ಬೇಕು ಅಂತಿದ್ರೆ ಕೂಡ ತುಂಬಾನೇ ಸ್ಟೇ ಆಪ್ಷನ್ಸ್ ಇದೆ. ಅದ್ರಲ್ಲಿ ನೋಡೋದಾದ್ರೆ ಕಪಲ್ ರೂಮ್ಸ್, 2 ಶೇರಿಂಗ್, 3 ಶೇರಿಂಗ್, 4 ಶೇರಿಂಗ್ ಅಂತ ಎಲ್ಲಾ ತರ ರೂಮ್ಸ್ ಅವೈಲೇಬಲ್ ಇದೆ. ಸೊ ಇನ್ಯಾಕ್ ತಡ ಮಾಡ್ತೀರಾ? ರೆಸಾರ್ಟ್ ಬಗ್ಗೆ ಬುಕಿಂಗ್ ಡೀಟೇಲ್ಸ್ ಏನೇ ಬೇಕಿದ್ರು ಸ್ಕ್ರೀನ್ ಮೇಲೆ ಕೊಟ್ಟಿರೋ ಈ ನಂಬರ್ಗೆ ಕಾಲ್ ಮಾಡಿ. ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ರೀಲ್ನ ಶೇರ್ ಮಾಡಿ. ಧನ್ಯವಾದಗಳು.